ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದ್ರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾ ಇದ್ದವು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ, ಇವ್ರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನ್ಸ್ತದೆ. ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವೆಂಬರ್. ಆದ್ರೆ ಅವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕು ಅಲ್ರಿ, 9 ತಾರೀಕು ಅಂದ್ರೆ ಬರೀ 3 ತಿಂಗಳಾಗ್ಯದ ನಾವು ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡ್ರಿ 5,575 ಕೋಟಿ ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೂ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದ್ರೂ ಊಹಾಪೋಹಗಳು ಮಾಡಬಾರ್ದು. ಇದು ರೈತರ ಸಂಸ್ಥೆ. ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ. ಮತ್ತು ನಿಮಗೂ ಪ್ರಶ್ನೆಗಳು ಇದ್ರೆ ಕೊಟ್ಟಿದ್ದಾರೆ. ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ. 3,710 ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು 300 ಕೋಟಿ ಅಷ್ಟು ಹೆಚ್ಚಾಗ್ಯದ. ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ 1,677 ಅಂದ್ರೆ ಅದು ಕೂಡ 120 ಕೋಟಿ ಹೆಚ್ಚಾಗ್ಯದ. ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು 1,200 ಕೋಟಿ. ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು 0% ನಾವು ರೈತರಿಗೆ ಕೊಡ್ತಾ ಇರ್ತೀವಿ ಅದನ್ನ ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು. ಆದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ 0% ಬರ್ತಕ್ಕಂಥ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟದೆ. ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು, ಅರ್ಜಿ ಕೂಡ ಕೊಟ್ಟಿದ್ರು. 1 ಲಕ್ಷದಿಂದ 1.5 ಲಕ್ಷ ಎಕರೆ ಕೊಡ್ಬೇಕಂತ ತಿಳ್ಕೊಂಡು ನಾನು ಅವ್ರಿಗೆ ಇಷ್ಟೇ ಹೇಳ ಬಯಸ್ತೇನೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ 2 ಕಮಿಟಿ ಇರ್ತಾವೆ. ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡ್ಬೇಕಂತ ತಿಳ್ಕೊಂಡು ठरಸಿರ್ತಾರೋ. ಇದ ಕಾರಣ ಇವತ್ತು ಎಲ್ಲಿ ಬೆಳೆ ಸಾಲಗಳನ್ನ ಯಾವ ಡಿಸ್ಟ್ರಿಕ್ದವ್ರು ಕೊಡ್ತಾ ಇದ್ದಾರೆ ಅವರಷ್ಟ ನಾವು ಕೂಡ ಕೊಡ್ತಾ ಇದ್ದೀವಿ. ಸುಮಾರು ಎಕರೆಗೆ 40,000 ಕೊಡ್ತಾ ಇದ್ದೀವಿ. ಅದು 0% ಇರೋದ್ರಿಂದ ಅಷ್ಟೇ ಕೊಡ್ತೀವಿ. ಹೆಚ್ಚಿಂದ ಬೇಕಾದ್ರೆ ನಮ್ಮ 12-13% ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. ಯಾಕಂದ್ರೆ ಡಿಪಾಸಿಟ್ ಕೂಡ ನಾವು ಡಿಸ್ಟ್ರಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇದ್ದೀವಿ. 8.25% ವರೆಗೆ ಕೊಡ್ತಾ ಇದ್ದೀವಿ. ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಇದೆ. ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಇರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಂತ ತಿಳ್ಕೊಂಡು 3 ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ 12 ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ, ಅಲ್ಲಿ ಪಾಸ್ ಮಾಡಿ 13ನೇ ತಾರೀಕಿನಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು. ಮೊದಲನೇದಾಗಿ ಸೊಸೈಟಿ ಸೆಕ್ರೆಟರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದ ಸುಮಾರು 2,081 ಸಿಬ್ಬಂದಿಗಳದ. ಅವ್ರು ಎಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತಗೊಳ್ಬೇಕಂತ ವಿಚಾರದಲ್ಲಿ 1 ಲಕ್ಷ ಪರ್ಯಂತ ಅವರು 2+2 ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅಂದ್ರೆ 2+2 8,800 ಜನ ಫ್ಯಾಮಿಲಿ ಮೆಂಬರ್ ಸೇರಿ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ 2,800 ಜನರಿಗೆ ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು 1,73 ಲಕ್ಷ ಪ್ರೀಮಿಯಂ ಬಂದದ. ಅದರಲ್ಲಿ 58% ನಾವು ತುಂಬ್ತಾ ಇದ್ದೀವಿ DC ಬ್ಯಾಂಕ್ ವತಿಯಿಂದ. 21% ಅವರು ಸ್ವತಃ ಮೆಂಬರ್ಗಳು ಅಂದ್ರೆ ಕಾರ್ಮಿಕರು ತುಂಬ್ತಾ ಇದ್ದಾರೆ. 21% ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ. ಅಂದ್ರೆ ಈ ಪ್ರಕಾರ ಪ್ರತ್ಯೇಕವಾಗಿ 1,300 ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ. 2ನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದು ಸೊಸೈಟಿ ಅದ. ಅದರ ಮುಖಾಂತರ ನಮ್ಮ ಬ್ರಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ
1200 1500 ಹಳ್ಳಿಗಳು ಇರೋದ್ರಿಂದ ನಮ್ಮ ಬ್ರಾಂಚ್ ಬರೀ 100 ಅದ. ಆದರೆ ಇನ್ನೂ 10% ಡಿಸ್ಟಿಕ್ ಮೇಲೆ ನಾವು ಬ್ರಾಂಚ್ಗಳು ಮುಟ್ಟಿಲ್ಲ. ನಮ್ಮ ಈಗಾಗಲೇ 1200 ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆ ದೃಷ್ಟಿ ನಡೆದದ್ದು ಒಂದು 500ರಿಂದ 600 ಇರ್ಬೋದು ಅನ್ಸ್ತದೆ, ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆ ದೃಷ್ಟಿಯಿಂದ. ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ. ಒಂದು 0%ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ, ಎರಡನೇದು 3%ನಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಇದೀವಿ, ಮತ್ತೊಂದು 3%ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ. ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್, ಇವತ್ತು ಕಾರ್ ತೊಗೊಳಕಿರ್ಬೋದು, ಮೋಟರ್ ಸೈಕಲ್ ತೊಗೊಳಕಿರ್ಬೋದು, ಗೃಹ ಸಾಲ ಇರ್ಬೋದು, ವೇತನ ಸಾಲ ಇರ್ಬೋದು, ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದ್ರೆ ಬೇರೆ ಬೇರೆ ಬ್ಯಾಂಕ್ ಹೋಗದೆ ನಮ್ಮ ಸೊಸೈಟಿ ಮುಖಾಂತರ ತಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲೆ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ವಿ. ಇನ್ನು 3ನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸೊಸೈಟಿ ಸೆಕ್ರೆಟರಿ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ 1% ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ. ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಂದು ಡಿಸಿ ಬ್ಯಾಂಕ್ ಬಾಂಡಿಂಗ್ ಆಗಬೇಕು. ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡ್ಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಅತಿ ಹೆಮ್ಮೆಯಿಂದ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದಾರಂದ್ರೆ ಅದು ಡಿಸಿ ಬ್ಯಾಂಕ್ ಬೆಳಗಾಂ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು 3600-3700 ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 6000 ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಕ್ಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ, ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾ ಇದ್ವಿ. ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು, ರೈತರು ಇಲ್ಲದೆ ಇರ್ಬೋದು, ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು, ನಮ್ಮ ಸಂಸ್ಥೆಯಲ್ಲಿ ತಗೊಳ್ಬೋದು. ನಾವು ನ್ಯಾಷನಲ್ ಬ್ಯಾಂಕ್, ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡುವ ಮುಖಾಂತರ ಅಂದ್ರೆ ಕಾಂಪ್ಯೂಟರೈಸೇಷನ್ ಮಾಡೋದು ಇರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ತರೋದು ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ 26ನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರ್ಬೇಕಂತ ತಿಳ್ಕೊಂಡು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದರು. ಈ ಪ್ರಕಾರ ಡಿಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದೇವೆ. ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದಿರಿ, ಇಷ್ಟೊಂದು ಬ್ಯಾಂಕ್ ಅನ್ನ ಮುನ್ನಡೆಸ್ತಾ ಇದ್ದೀರಿ, ಆದ್ರೂ ಯಾಕೆ ಈ ರೀತಿ ಆರೋಪಗಳು ನೀವು ಹೊಸ ಆಡಳಿತ ಮಂಡಳಿ ಬಂದ ನಂತರ ಕೇಳಿ ಬರ್ತಾ ಇದೆ ಅಂತ? ಏನ್ ಹುದ್ದೆ ಇದೆ ಅಂತ? 3700 ಕೋಟಿ ಇದ್ರಲ್ಲ, ಎಷ್ಟು ಜನ ರೈತರಿಗೆ ಇದು ಕೊಟ್ಟಿದ್ದೀರಿ ಅಂತ ಇದು ಸುಮಾರು 4 ಲಕ್ಷ ಮೇಲ್ಪಟ್ಟ ಆಗ್ತದ ಅಲ್ರಿ. 4,75,000 ಇದು ರೈತರು ಇರ್ತಾರೆ. ಹೊಸ ಅಲ್ಲ, ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಇದು ಹಳೇದು ಬಂತು. ಹೌದ್ರಿ, ಹೊಸ ಪತ್ ಇಲೆಕ್ಷನ್ ಮುಖಾಂತರ 1 ತಿಂಗಳು ಬಂದಿರ್ತಾರ. ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತದ, ಅವಾಗ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದ. ಆದ ಕಾರಣ ಅವಾಗ ಪೆಂಡಿಂಗ್ ಇತ್ತು. ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು. 1 ವರ್ಷ ಅಲ್ಲ, ವರ್ಷ ಅಲ್ಲ, 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿದೆ. ಇಲ್ಲ ಯಾರು ಬಂದವ್ರು ಎಲ್ಲರಿಗೂ ಕೊಟ್ಟದ. ಮತ್ತೆ ಹೆಚ್ಚಂಗ ಆಗ್ತದ. ಮತ್ ನೋಡ್ರಿ, ಹೆಚ್ಚಾಗೋದ ಕಮ್ಮಿ ಆಗೋದಾಗ ನಮ್ ಕೈಯಾಗಿಲ್ಲ. ಅದು ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲ ತಗೋತಾರಲ್ಲ, ಅವ್ರದ್ದು ಎಷ್ಟು ಜಮೀನ್ ಅದ ಅಷ್ಟು ತಗೊಂಡಿರ್ತಾರ, ಅದು ಹೆಚ್ಚಾಗುದಿಲ್ಲ. ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನ್ ಇದ್ರು ಕೂಡ ಒಂದು ಕ್ಯಾಪಿಂಗ್ ಇರ್ತದ. ಅವ್ರು ಒಂದು 3 ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು. ಈಗ ಅದು 5 ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ. ಅಂದ್ರೆ ಅವ್ರು 20 ಎಕರೆ ಇದ್ರು ಕೂಡ ನಾವು 5 ಲಕ್ಷ ಕೊಡ್ಬೋದು ಅವ್ರಿಗೆ. ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ, ಯಾರು ಹೇಳೋದು ಕಾರಣ ಇಲ್ಲ ನಮ್ಮಲ್ಲಿ. ಅವ್ರಿಗೆ ನೋಡ್ರಿ ಯಾರೋ ತಪ್ಪು ಕಲ್ಪನಾ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ. ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ, ಹೆಚ್ಚು ಮಾಡೋದು ನಮ್ ಕೈಯಲ್ಲಿ ಇಲ್ರಿ. ಅದು ಕರೆಕ್ಟ್, ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನ ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವ್ ಇನ್ನೂ ಬೇರೆ ಲೋನ್ 12-13% ಕೊಡೋದ್ರ ಹೆಚ್ಚಿಗೆ ಕೊಡಬಹುದು. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13%. ಅದು ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕದ್ದು ನಾವು ಇದನ್ನ ತಗೊಂಡೇವು, 1100 ಕೋಟಿದ ಕೆಲಸದ ಇದನ್ನ ತಗೊಂಡೇವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತೆ ಈಗಾಗಲೇ ಕ್ಲಿಯರ್ ಅದ ಲೋನ್. ಮತ್ತೆ ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಅದ ಅಪಪ್ರಚಾರ ಇದೆ. ನಾವು ಸ್ವಲ್ಪ ರಿಸಲ್ಟ್ ಕೊಡ್ಬೇಕಾದ್ರೆ 3 ತಿಂಗಳು ವೇಟ್ ಮಾಡಿದೇವ್ ನಾವು.
ಮತ್ತೆ ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ ನಮ್ದು ಅಟ್ಟ ಕೇಳಾಗಿದ್ರಿ UK ವೆಂಚರ್ಸ್ UK ಹಾಸ್ಪಿಟಾಲಿಟಿ ಬರೀ 7,270 ಸ್ಕ್ವೇರ್ ಮೀಟರ್ ಮ್ಯಾಗ 110 ಕೋಟಿ ಕೊಟ್ಟದ ಉದಾಹರಣೆ. ಅಂದ್ರೆ ಅದೆಲ್ಲ ಇದು ಅಂತಲ್ಲ, ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದ, ಕಟ್ಟಬೇಕಾಗ್ತದ, ಈಗ ಲ್ಯಾಂಡ್ ಅಷ್ಟೇ ಇರ್ತದ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದೆ ಹೊರತು ಇದು ನೋಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾ ಇಲ್ಲಿಗಲ್ ಲೋನ್ಸ್ ಡಿಮಾಂಡ್ ಬಹಳ ಇತ್ತು, ಹಂಗಾಗಿ ನಾವು ವಾಲಂಟಿಯರ್ಲಿ ನಾನು ಚೇರ್ಮನ್ಶಿಪ್ ಬಿಟ್ಟೆ. ವಾಲಂಟಿಯರ್ಲಿ ಬಿಟ್ಟಾರೋ ಏನ್ ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ, ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ. ಏನೂ ಇಲ್ಲ, ಏನೂ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಇನ್ನೂ ಹೇಳ್ತೇನ್ರಿ, ಇನ್ನು ನಾವು ಹೆಚ್ಚಿಗೆ ಲೋನ್ ಕೊಡ್ತೇವೆ, ಯಾರು ಬೇಕಾದವ್ರು ಬಂದು ತಗೊಂಡ್ ಹೋಗಿರ್ತೇವೆ. ನಾವು ನಮ್ಮಲ್ಲಿ ರೀಚ್ ಡಾಕ್ಯುಮೆಂಟ್ಸ್ ಕೊಟ್ರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡಕ್ ಸಾಧ್ಯ. ಲೀಗಲ್ ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು, ಮಾಂತೇಶ್ ಕಡಾಡಿ ಅವ್ರು ಕೊಟ್ಟಿದ್ರು. ಈಗ ಅಲ್ಲಲ್ಲ ಅವ್ರಿಗೂ ಕೊಡ್ತೇವ್ರಿ, ಅವ್ರಿಗೂ ಕೊಡಬಾರ್ದಿತ್ತಲ್ಲ. ಅಲ್ಲ ಒಂದ್ ನಿಮಿಷ, ಈಗ ನೀವ್ ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗೈತೆ ನಿಮ್ಗೆ. ಅಂದ್ರ ಅವ್ರು 12 ಎಕರೆ ಜಮೀನ್ ಕೊಟ್ಟಿಲ್ಲ, 4 ಎಕರೆ ಜಮೀನ್ ಕೊಟ್ಟಿದಾರು. ಅಂದ್ರ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತ್ರಿ. ಬೆಳಗಾವದಾಗ ಐತಿ, ನಿಮಗ್ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಗಾರಿ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರ ಅಗ್ರಿಕಲ್ಚರ್ ಜಮೀನ್ ಕೊಟ್ಟಿದಾರ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತೈತಿ ಅಂದ್ರ ಜಯಶೀಲ್ ಶೆಟ್ಟಿ ಈಗ ಅವ್ರು ಲೋನ್ ತಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದ್ ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದ್ ನಿಮ್ DCS ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCS ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತಗೊಂಡ್ ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCS ಬ್ಯಾಂಕ್ ತಗೊಂಡ್ ಅವ್ರ ಆ ಲೋನ್ ತಗೊಂಡ್ ಗೌರ್ಮೆಂಟ್ ಅಮೌಂಟ್ ಬಂದ್ 700 ಕೋಟಿ ಬೇಕಾರೆ ಇರಿಗೇಷನ್ದಾಗ ಐತ್ರಿ, MI ಮತ್ತು ಮೇಜರ್. ಅವ್ರು ಬಂದ್ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCS ಬ್ಯಾಂಕ್ ಮುಂದೆ ನಿಮ್ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳ್ತಾ ಇರತ್ತೆ, ಏನ್ ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗ್ ಟಿವಿಯಾಗ ಬರತೈತಿ ಅಂತೇಳಿ. ಅದಕ್ಕೆ ಅವ್ರು ನಿಮ್ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಬಿಡ್ತಾರ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ, ನೀವು ಜಾಗ ಬೇಕಾರೆ ಹೇಳ್ತೀನಿ. ಇಲ್ಲ ಬೆಳಗಾವದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೇವೆ, ನೋಡ್ಕೊಂಡ್ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ, ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕಾಯ್ತು. ಈಗ ನೋಡ್ರಿ ಏನೇನ್ ಯಾರ್ಯಾರು ಮಾತಾಡ್ತಾರ ನೋಡ್ಲಿಕ್ಕೆ ಅಂದ್ರೆ ನಾವ್ ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ ಏನಿಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡುದಿಲ್ಲ? ಅವ್ರೊಂದ್ ಹೇಳ್ದು ನಾವೊಂದ್ ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ ವೀಕ್ನೆಸ್ ತಿಳ್ಕೊಂಡ್ ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲಾ ಲೀಗಲಿಂದ ಮಾಡಿದ್ರಿ. ಅಣ್ಣ ಸಾಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರು ಕೊಡುದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲಾ ಕೊಡ್ತಾರು. ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರ್ಲಿ, 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ದುಡ್ಡು ಕಟ್ಟ ಮತ್ತೆ ಅವ್ರ ಬಡ್ಡಿ ಕರೆಕ್ಟ್ ಆಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳಕ್ ಆಗ್ತೈತ್ರಿ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡಕ್ ಆಗ್ತೈತಿ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCS ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟಾರು. ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ವಿಷಯ ಕ್ಲಿಯರ್ ಇರಲ್ಲ. ಒಬ್ಬೊಬ್ರು ಕೇಳಿ ಸ್ವಲ್ಪ ಒಂದ್ ಸ್ವಲ್ಪ ಅವ್ರು ಕೇಳೋದ ಮುಗಿಸಿ ಅವ್ರು ಯಾವ್ದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ, ಅದಕ್ಕೆಲ್ಲ ಕ್ಲಿಯರ್ ಐತಿ. ಅಲ್ಲ 100 crore ಸೆಕ್ಯೂರಿಟಿ, 700 ಕೋಟಿ ಬಿಲ್ ಗೌರ್ಮೆಂಟ್ ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿ. ಯಾಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ ಸೆಕ್ಯೂರಿಟಿ ರೀ, ಯಾವ್ದಾದ್ರು ಬರ್ಲೇಬೇಕಿರೋದು, ಮುನ್ಗುದಿಲ್ಲ, ಲೇಟ್ ಆಗ್ಬೋದು, ಬರ್ತದ ಬಿಲ್. ನಿಮ್ಗೆ ಹೇಳ್ಬಿಡ್ತೀನಿ. KNN ದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJNL ಎಷ್ಟೈತಿ, MI ದಾಗ ಎಷ್ಟೈತಿ,
ಲಿಸ್ಟ್ ಐತೆ ಅವ್ರಿಗೆ, ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ, ನಮ್ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡ್ಬೇಕಾಗ್ತೈತ್ರಿ. ಮತ್ತು ಮುಳುಗಾರ್ ಕೊಟ್ರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರ ನಿಮ್ಗೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀವಿ ಈಗ. ಸರ್ ಈಗ ಡಿಟೇಲ್ ಬ್ಯಾಂಕಿನ ಅಪಪ್ರಚಾರ ಆಗತೈತೆ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿರಿ. ಅಪಪ್ರಚಾರ ಆಗಿದ್ದು ಜಯಶೀಲ್ ಶೆಟ್ಟಿ ಅವರು. ಅವ್ರೇನ ಅವರು ಹಾಕಬಹುದಿಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರೆನ್ಷಿಯಲ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ನೀವೇ ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನ ತಲೆ ಕೆಟ್ಟ ಹೋಗೈತಿ ಪಾಪ. ಅವ್ರು ಸಾಕತ್ತಾರ, ಅವ್ರು ನಿಮ್ ಬ್ಯಾಂಕ್ ತಗೊಂಡ್ ಸಾಕಾಗಿ ಹೋಗಿದೆ ಹೋಗ್ತಾರ ಅವ್ರು. ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಕೋಟಿ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟಿರಿ, ಹೊರಬಾಕಿ ಇದ್ರು ಮತ್ತೊಮ್ಮೆ ಯಾಕೆ ಸಾಲ ಕೊಟ್ಟಿರಿ ಅವ್ರಿಗೆ? ಯಾವ್ದ್ರಿ? ಅಲ್ಲ ದೊಡ್ಡ ಹೊರಬಾಕಿ ನಮ್ಮಲ್ಲಿ ಕಟ್ಟಬೇಕಾಗಿತ್ತು ಅವ್ರು ನಿಮಗೆ, ಕಟ್ಟಬಾಕಿ ಆಗಿಲ್ರಿ ನಮ್ಮಲ್ಲಿ, ಯಾವ ಕಟ್ಟಬಾಕಿ ಆಗಿಲ್ಲ. ಇಲ್ಲ ಇಲ್ಲ, ಕಟ್ಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಅದ. ಕಟ್ಟಬಾಕಿ ಆದವ್ರು ಕಟ್ಟಬಾಕಿ ಉಳ್ಕೊಂಡವ್ರು. ಕಟ್ಟಬೇಕಾಗಿದ್ದು ಹಾ, ಹೊರಬಾಕಿ ಇರತ್ತಲ್ಲ ನಿಮ್ದು, ಹೊರಬಾಕಿ ಇಲ್ರಿ, ಹೊರಬಾಕಿ ಇದ್ದವ್ರು ಕೊಟ್ಟಿಲ್ರಿ. ನಾವು ಕ್ಲಿಯರ್ ಆದ್ಬೇಕು ಕೊಟ್ಟಿದ್ದೇವ್ ನಾವು. ನಿಮ್ಮಲ್ಲಿ ಇದೆ ನೋಡಿದ್ರ ಇಲ್ಲ ಇಲ್ಲ ಇಲ್ಲ, ನೀವು ತಮ್ಮ ಮಾಹಿತಿ ಕೊಡಕ್ ಹೋಗ್ಬಿಡಿ, ಯಾವ್ದು ಹೇಳ್ರಿ ಪರ್ಟಿಕ್ಯುಲರ್ ಯಾವ್ದಂದ್ರೆ ಹೇಳ್ರಿ. ಮೆನ್ಷನ್ ಮಾಡಕ್ ಆಗಲ್ಲ. ಇಲ್ಲ ಹೇಳ್ರಿ, ಅದಕ್ಕೇನು ಓಪನ್ ಅದ, ಇದು ಓಪನ್ ಅದ ರೀ, ಓಪನ್ ಫೋರಮ್ ಅದ ಹೇಳ್ರಿ. ಕೊಟ್ಟಿದ್ರಿ, ಅವ್ರ ಬಾಕಿ ಇದೆ, ಬಾಕಿ ಕಟ್ಟಿಲ್ಲ ಅವರು. ಕಟ್ಲಾರ್ದ ನೀವು ಮತ್ತವ್ರು ಎಡಿಷನಲ್ ಆಗಿ ಲೋನ್ ಕೊಡ್ತೀರ. ಬಾಕಿ ಕೊಟ್ಟಿಲ್ರಿ, ಬೇರೆ ಬೇರೆ ಟೈಪ್ ಲೋನ್ ಇರ್ತಾವ, ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವ ಇನ್ನೋರ್ಗೆ. ಇನ್ನೇನ್ ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು. ಸರ್ ಈಗ ಒಟ್ಟ ಬೆಳಗಾವಿ ಜಿಲ್ಲಾದೊಳಗೆ ಎಷ್ಟು ಫ್ಯಾಕ್ಟ್ರಿ ಇದಾವೆ, ಯಾವ ಫ್ಯಾಕ್ಟ್ರಿ ಎಷ್ಟು ಲೋನ್ ಕೊಟ್ಟಿರಿ ಡಿಕ್ಲೇರ್ ಮಾಡ್ಬಿಡ್ತಾರೆ. ಡಿಕ್ಲೇರ್ ಇದ್ರಿ, ಅದೇನು ನಿಮ್ಗೆ ವೆಬ್ ಇದ್ರಾಗ ಸಿಗತೈತಿ. ನೀವು ಸಾಲ ಕೊಟ್ಟಿದ್ ವಿಚಾರ ಚರ್ಚೆ ಆಗ್ತಾ ಇದೆ. ಹಿಂದಿನವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅದನ್ನೊಂದು ಸ್ವಲ್ಪ ಹೇಳ್ರಲ್ಲ. ಅದನ್ನೊಂದು ಸ್ವಲ್ಪ ಒಂದ್ 2-3 ಅಟ್ಟ ನಿಮ್ಗೆ 2-3 ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಅಂತೇನು ತಪ್ಪು ಅನ್ನೋದೇನ್ರಿ ಇದಕ್ಕ? ಅದನ್ನ ಅವ್ರು ಮಾಡಿದಾರ ನಾವು ಮಾಡ್ತೀವತ್ತ ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ ಸರಿನಾ ಅನ್ನೋದು ನಾವ್ ಈಗ ಸದ್ಯ ಸರಿನಾ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಅದ್ರ ನಾವು ಕೊಟ್ಟದ್ದು ತಪ್ಪತ್ತ ಅನ್ನೋದಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದಾರ ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದಾರು, ಬ್ಯಾಂಕಿನ ಹೆಸರು ಮ್ಯಾಗ ತಗೊಂಡಾರು. ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರು ಕೂಡ ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೇವೆ. ಆದ್ರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗ್ಲೈತಿ ಯಾವಾಗೂ ಏನು ಮಾತಾಡಕ್ ಹೋಗಿಲ್ಲ. ಲೋನ್ ಕೊಟ್ಟಿರಲ್ಲ ಸರ್, ಅವ್ರು ಅಪ್ಲೈ ಮಾಡಿದ್ರು ಬಂದ್ ಮೇಲೆ ಮಾಡಿದ್ರು. ಯಾವ್ದಂದ್ರಿ ಲೋನ್ ಕೊಟ್ಟಿರಲ್ಲ, ಲೋನ್ ಈಗ ನೀವು ಬಂದ್ ಮೇಲೆ ಈಗ ಯಾಕೆ ಕೊಟ್ಟಿಲ್ಲ? ನೀವು ಹಿಂದಿನ ಹೇಳಿದೇನ್ರಿ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಡಿಮಾಂಡ್ ಭಾಳ ಅದ ಅಂತ ಹೇಳಿ ನಾಟ್ ಗಿವನ್ ಲೋನ್ಸ್ ಅಂತಂದ್ರು. ನಾವು ರಿಲೀಸಿಂಗ್ ಲೋನ್ಸ್ ಟು ದೆಮ್ ಅಂತ ಹೇಳಿ ಯಾರ ಅಪ್ಲೈಡ್ ರಮೇಶ್ ಕತ್ತಿ ಅವ್ರ ಚೇರ್ಮನ್. ಇದೋಡಿ ನಾವು ಲೀಗಲಿನ ಕೊಡಾಕಿದೀವಿ ಎಲ್ಲರಿಗೂ ಲೋನ್. ಮತ್ತೆ ಏನ್ ಭಾಳ ಕೊಟ್ಟಿಲ್ಲ. ನಾವು ಈಗ ಸ್ಟಾರ್ಟ್ ಐತಿ ನಮ್ ಲೋನ್ ಕೊಡೋದು. ಅಲ್ಲ ನೀವು ಬಂದ ಮೇಲೆ ಎಷ್ಟು ಕೊಟ್ರಿ ಸರ್ ಲೋನ್ ಟೋಟಲ್? ಸರ್ ಈಗ ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೋರ್ಗೆ. ಸರ್ ಹಾ? ಸರ್ ಈಗ ಯಾವ್ದಂದ್ರಿ ಅದು ಮೊದ್ಲಿಂದ ಹೇಳೋದಿವ. ಇಲೆಕ್ಷನ್ಗಿಂತ ಮುಂಚೆ ಅದು. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಹೇಳಿದ್ರಿ ಇನ್ನೊಂದ್ 2-3 ಅದಾವ ಕೇಳಿದ್ರಿ, ಅವೊಂದಿಷ್ಟು ಹೇಳ್ಬಿಡಿ. ಇದೊಂದು 100 ಕೋಟಿ ಐತಿ. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತಗೊಂಡಾರ. ಇದು ಏನಂತಾರ ನಮ್ಮದು ಮಾರ್ಟ್ಗೇಜ್ ಲೋನ್. ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತಗೊಂಡಾರು. ಅದಕ್ಕೆ 7270 ಸ್ಕ್ವೇರ್ ಮೀಟರ್ ಜಾಗದ ಮ್ಯಾಗ. ಅಂತ ತಪ್ಪು ಅನ್ನೋದೇನ್ರಿ? ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದ. ಅದ್ರ ಲಿಂಕ್ ಹಿಂಗಿರ್ತದ. ಅದು ಇದೋಡ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರ. ಆ ಬಿಲ್ಡಿಂಗ್ ಹಿಡಿದಿರ್ತದ. ಈಗೇನ್ ಚಟ್ಟಿಂದ ಬರೀ 4 ಎಕರೆ ಅಟ್ಟ ನೋಡ್ತೀರಿ, ಅವ್ರದ್ದು ಬಿಲ್ ಅದ ಇಷ್ಟು ಗುಣ. ಮತ್ತೆ ಇನ್ನೂ ಕೆಲಸ ಇಟ್ಟು ಕೈಯಾಗದಾವ್. ಅವೆಲ್ಲ ನೋಡಿ ಕೊಟ್ಟಿರ್ತೇವ್ ನಾವು. ಅಲ್ಲ ಹಂಗಲ್ಲ, ಅದ್ರ ಪ್ರೊಜೆಕ್ಟ್ ಇರ್ಬೇಕಿಲ್ಲ. ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದ್ವಿ ನಾವು. ಹೌದು ಕಮರ್ಷಿಯಲ್ ಅದೇ ಹೇಳನ್ರಿ. ಇದೋಡ್ರಿ ಕಮರ್ಷಿಯಲ್ ನಿಮ್ಗೆ ಜನರಲ್ ಬಾಡಿ ಮೀಟಿಂಗ್ ನಡೆದಿದ್ದು DCS ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು. ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ. ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು. 80 ಕೋಟಿ ಕೊಲ್ಹಾಪುರ DCS ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ, ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರು. ಅಲ್ಲಿ ತಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು. 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೆಜ್ ಮಾಡ್ಕೊಂಡು ಹೇಳ್ತೇನೆ. ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಬಹಳಷ್ಟು ಮಾತಾಡ್ತಿರ್ತಾರೆ. ಬೇನಾಮಿ ಕೊಟ್ಟಿದಾರು, ಇದು ಕೊಟ್ಟಿದಾರೆ. ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗೂ ಹೊಸದ ತಗೊಂಡಾರ ಅವ್ರ. ಇದ್ರದ್ದು ನೋಡ್ರಿ 432 ಎಕರೆ ಜಮೀನ್ ಅದ. 431.20 ಮತ್ತು ಹೈಪೋಥಿಕೇಶನ್ ಪ್ಲಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ. ನಾವು ಕೊಟ್ಟದ್ದು ಬರೀ 80 ಕೋಟಿ.
ಮತ್ತೆ ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ. 14 ಕೋಟಿ ಕಟ್ಟಿದ್ದಾರೆ. 14 ಕೋಟಿ ಕಟ್ಟಿದಾರೆ. ಅಂದ್ರೆ ಯಾವುದು ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ. ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕೂತಾರ ಅವ್ರು. ಇಷ್ಟ ಆಗ್ಯದ. ಈಗ ಅದು ವಿಚಾರದ್ದು ಆಗೈತೆ ಸರ್. ಈಗ ಒಟ್ಟಾರೆ ರೈತರಿಗೆ ಡಿಪಾಸಿಟ್ ಅಲ್ಲಲ್ಲ ಕೇಳ್ರಿ, ಅದ್ರ ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲಾರು ಸಿಗ್ತಾರ್ರಿ. ಆಮೇಲೆ ಅಂದ್ರ ಇವ್ರ ಅರ್ಥ ಏನಂದ್ರ ನೀವ್ ಯಾರಿಗೂ ಲೋನ ಕೊಡ್ಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗ್ದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದಾರೆ. ಮಾರ್ಚ್ ಎಂಡ್ 22 ಕೋಟಿ ಬಡ್ಡಿ ಕಟ್ರೆ ಆ ಇಯರ್ದು ಮುಗಿತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದ್ರೆ ಇಷ್ಟೆಲ್ಲಾ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನ್ ನಮ್ ಹಿಂದ್ ಕುತ್ಕೊಂಡ್ ಕೆಲವೊಂದ್ ಮಂದಿ ಆಟ ಆಡತಾರೋ ಅದ್ರ ಅರ್ಥ ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗ ನಮ್ ಬ್ಯಾಂಕ್ ಬಂದ್ ಬೀಳಕ್ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು ಹೇಳಿದ್ರು ನಿಮ್ಗೆಲ್ಲ ನಾವು DCC ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮ್ಗೆ 5 ವರ್ಷ ಸಾಕು, ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿ ಇದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಮತ್ತು 5 ವರ್ಷಕ್ಕೆ 10,000 ಕೋಟಿಗೆ ಹೋಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ, ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರಾಕ ಬಿಡುದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ. 15 ವರ್ಷ ಅವ್ರ ಬ್ಯಾಂಕ್ ಸಮೀಪ ಬರಾಕ್ ಬಿಡುದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ್ ಮಾಡಲಿ. ಅಂದ್ರೆ ಒಂದು ಆರೋಪ ಮಾಡ್ರಿ ಅದ್ರೊಳಗೆ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು, ಜೊಲ್ಲೆ ಅವ್ರು ಬೆಸ್ಟ್ ನಡೆಸೋರು. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವ್ರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತ್ರಿ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರ ಆಡಳಿತ ಮಂಡಳಿ ಹಾಳು ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತ್ರಿ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ್ರಿ, ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೆ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿರ್ತಾರೋ ಒಂದ್ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ, ನಮ್ಗೆ ಬಡ್ಡಿ ಬರ್ಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರೆ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ದು ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ. ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿರಿ. ಅವ್ರು ಏನಾರ ಮತ್ತೆ ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತೀವಿ. ನೀವೆಲ್ಲ ಸಾಕ್ಷಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡೋಣ. ಎಲ್ಲಾನು ಅಲ್ಲ ಈಗ ಬರೇ 3 ತಿಂಗಳು ಅಲ್ಲ ಕರೆಕ್ಟ್. ಈಗ ಇದ್ದದ್ದ ಹೇಳ್ಬೇಕಲ್ಲ, ಈಗ ಇದ್ದದ್ದ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನ್ ಡೆವಲಪ್ಮೆಂಟ್ ಮಾಡಿದ ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮ್ಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಫಿಗರ್. ಹೌದು. ಮೊದಲು ಎಂಪ್ಲಾಯಿಗಳ್ಗ ತಂದೆ ತಾಯಿ ಯಾರ ಮಾಡ್ಬೇಕು. ಮೊದಲೇ ನೀವ ಎಲ್ಲಾರು ಸಮಾಜದಾಗ ಹೇಳ್ತಾರ ತಂದೆ ತಾಯಿಗಳು ನೋಡ್ಕೊಳ್ಬೋದು ಅಂತ. ನೀವು ಅದ್ರ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ಹುಟ್ಟಿದ ನಂಬರ್ ಯಾಕೆ ಮಾಡ್ಕೋಬಾರ್ದು? ನೋಡೋಣ, ಹೌದು ಅವ್ರು ಮಾಡ್ಬೇಕ್ರಿ ಅದ. ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಎಲ್ಲ ಫಸ್ಟ್ ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಹೆಂಡತಿ ಆಮೇಲೆ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ. ಹೊಸ ಬಾಡಿ ಬಂದ ಮೇಲೆ 500 ಕೋಟಿ ರೂಪಾಯಿ ಹೆಚ್ಚು ಡೆಪಾಸಿಟ್ ಆಗೈತೆ ಅಂತ ಹೇಳಿದ್ರಿ. ಹಾ ಕತ್ತೇರಿ ಹೇಳ್ತಾರೆ ನೀವ ನಿಮ್ ಬ್ಯಾಂಕಿಂದ ತಂದಿದ್ದೀರಲ್ಲ. ಇಲ್ಲ ಒಂದನೇ ನಮ್ ಬ್ಯಾಂಕಿಂದ ಅಲ್ಲ ಎಷ್ಟ್ ಅದ ರೆಕಾರ್ಡ್ ಅಲ್ಲ ನಾ ಹೇಳೋದ್ ನಮ್ ಬ್ಯಾಂಕಿಂದ ಎಷ್ಟ್ ಅದ ಈಗ ಹೇಳ್ತಾರ. ಹೇಳ್ರಪ್ಪ ಎಷ್ಟು ಇತ್ತಂದ 76 ಕೋಟಿ ರೂಪಾಯಿ ಇದ್ ನಮ್ದು. ಅದು ಏನೋ ಹಿಂದಿನ ಮಾರ್ಚ್ ಇಟ್ಟದ್. ಈಗ ಏನೋ ಒಂದ್ ನಯ ಪೈಸೆ ಹೊಸದ್ ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ ಫ್ಯಾಕ್ಟ್ ಹೇಳ್ತೀವ್ರಿ ನಾವು. ಯಾರ್ಯಾರು ಇವ್ರು ಒದರಾಡ್ರಿ ನೋಡ್ರಿ. ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗ್ಲಿ ತಿಳ್ಕೊಂಡು ಅವ್ರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಕರೆ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅಂದ್ರ ನಮ್ಯಾಗ ಎಲ್ಲರೂ ತಂದಿಡಾಕದಾರು. ಎಲ್ಲರೂ ಹಂಗ ನಡೆದ ವ್ಯವಸ್ಥಿತವಾಗಿ ನಡೆದ. ನೀವು ಕೇಳಿ ನಾವು ನಮಗ್ ತಂದಿಟ್ಟು ತೋರ್ಸಕ್ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಎಷ್ಟು ಅಪಪ್ರಚಾರ ಮಾಡತ್ತಾರಂದ್ರ ರೀ ದಿವಸ ನೋಡಿದ್ರಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಇಡೋದಾಗಿ ಹೇಳೋ ಬಾಳೆ ಬಂದ ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ಡೀಟೇಲ್ ಆಗಿ. ಯಾಕಂದ್ರೆ ನೋಡ್ರಿ ಅವ್ರು ಒಮ್ಮೆ ಫಿಗರ್ ಸಗಟ್ ಹೇಳ್ರಿ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ರಿ. ಆವತ್ತಿನ ದಿವಸ ಅವ್ರು ಎಂದ್ ಹೇಳಿಲ್ಲ. ಅವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋತಕ್ಕಂದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಈ ಫೈನಾನ್ಸಿಯಲ್ ಇಯರ್ ಮುಗಿದ ಮೇಲೆ ಸರ್ ಹೊಸ ಪ್ರೆಸ್ ಮೀಟ್ ಏನ್ ಮಾಡ್ತಿರಲ್ಲ,
10 ಕೋಟಿ ಮೇಲೆ ಯಾರ್ಯಾರು ತಗೊಂಡ ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ ಮೀಡಿಯಾದ ಡಿಟೇಲ್ ಇದ್ರಾಗ ಐತ್ರಿ ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಈಗ ಕ್ರಾಪ್ ಲೋನ್ ಎಲ್ಲಿ ಮಾಡಕ್ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಇದೋಡ್ರಿ ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಡಿಸ್ಕ್ಲೋಸ್ ಮಾಡ್ಬೋದು ಎಷ್ಟು ಮಾಡಕ್ ಬರಲ್ಲ ಅಷ್ಟ್ ಮಾಡಕ್ ಬರಲ್ಲ ಲೋನ್ ಎಷ್ಟು ಮಾಡಕ್ ಬರ್ತದ ಅಷ್ಟ್ ಮಾಡ್ತೀವಿ ಸರ್ ಹೊಸ ಶಾಖೆಗಳನ್ನ ಏನಾದ್ರು ಕೆಲವೊಂದ್ ವಿಚಾರ ಅದಾವ್ರ ಕೆಲವೊಂದ್ ಡೈರೆಕ್ಟರ್ಸ್ ಹೇಳಿದಾರ ಅಲ್ಲಿ ಇಲ್ಲಿ ಮಾಡ್ಬೇಕಂತ ಅದು ಪರ್ಮಿಷನ್ ಹಾಕಿದೀವ್ರಿ ಪರ್ಮಿಷನ್ ಬಂದ ನಂತರ ಮಾಡ್ತೀವಿ ಒಂದ್ ನಿಮಿಷ ಕೇಳ್ರಿ ಕೋರ್ ಬ್ಯಾಂಕಿಂಗ್ ಆಗ್ಯದಲ್ರಿ IMPS ಈಗ ಕೆಲವೊಂದು ಒಂದ್ 2-3 ತಿಂಗಳಾಗ ಎಲ್ಲಾನು ಸ್ಟಾರ್ಟ್ ಆಗ್ತಾವ ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು UPS UPI ಎಲ್ಲಾನು ಸ್ಟಾರ್ಟ್ ಆಗ್ತಾವ ಇನ್ನೂ ಸ್ವಲ್ಪ ಹೇಳಿ ಈಗ ಕ್ರಾಪ್ ಲೋನ್ ಎಲ್ಲಿ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಕರೆ ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ಕೋಬಹುದಲ್ಲ ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೇವ್ ಎಲ್ಲ ಅವ್ರ ಅಷ್ಟೇ ಹಚ್ಕೋಬೇಕಿರೋ ಈಗ ರೈತರಿಗೆ ಇಷ್ಟ ವಿನಂತಿ ಮಾಡ್ತೀವ್ರಿ ಈಗ 40,000 1 ಲಕ್ಷ ಕೊಡತ್ತಾರಲ್ಲ ಅದ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ ಮಾಡ್ಕೋತಾರ ಮನ್ಯಾಗ ಒಬ್ಬ ಇದಾನ ಅವ್ರ 5 ಮಂದಿ ಅಂತಂದ್ರ 5 ಮಂದಿ ಹಚ್ಕೊಂಡ್ ಬಂದ್ರ 5 ಮಂದಿ ಅದ್ ಸಾಲ ಸರಳೀಕರಣ ಸಲುವಾಗಿ ಈಗಾಗಲೇ ನಾಬಾರ್ಡ್ ಒಂದ್ ಸ್ಕೀಮ್ ಬಂದ ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದಾರೆ ಮೈಕ್ರೋ ATM ಕೂಡ ಎಲ್ಲಾ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವೆ ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದ್ರಿ ಯಾರು ಬ್ಯಾಂಕಿಗೆ ಬರೋದ ಕಾರಣ ಇಲ್ಲ ಅಲ್ಲೇದಲ್ಲೇ ಆಗ್ತದ ಅದ ಉದ್ದೇಶಕ್ಕಾಗಿ ಅವ್ರು ಒಳ್ಳೆಯದಾಗಲಿ ಎಲ್ಲ ಡಿಸಿಸ್ ಬ್ಯಾಂಕ್ ಮಾಡ್ಬೇಕಲ್ಲ ರೀ ಎಲ್ಲಾರು ಮಾಡ್ಬೇಕಲ್ಲ ಅಲ್ಲ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತದೆ ಗೌರ್ಮೆಂಟ್ ತಗೋದು ವರ್ಷ ಬರ್ತಿರ್ತಿದ್ರಿ ಹಂಗಾರ ವರ್ಷ ಪೆಂಡಿಂಗ್ ಇರ್ತದ್ರಿ ಖರೆ ಬರ್ತದ ಒಟ್ಟು ಯಾವಾಗ ಅದು ಕಂಟಿನ್ಯೂಸ್ ಆಗಿ ಬರ್ತದೆ ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಬರ್ಬೇಕಾದ್ರೆ ಕಮರ್ಷಿಯಲ್ ಲೋನ್ ಕೊಡುದಾದ್ರೆ ಮೀಡಿಯಾದವ್ರ ಯಾರು ಬೇಕಾದವ್ರು ಬರ್ಬೋದ್ರಿ ನಾಬಾರ್ಡ್ ನಮ್ಮ ಪ್ರಕಾರ ನಮ್ಗೆ ಯಾವುದಕ್ಕಂತ ಕೊಟ್ರೆ ಅವರೇ ಇವರೇ ಅನ್ನೋದಿಲ್ಲ ಎಲ್ಲರಿಗೂ ಬರ್ಬೋದು ಕಮಿಟಿ ಮೇಲೆ ಅರ್ಜಿ ಕೊಡ್ತೇವ್ರ ಹೌಸಿಂಗ್ ಅದೇ ಏನಲ್ರಿ ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡ್ ಅಪ್ ಮಾಡ್ತೇವ್ ನಾವು ಸ್ಪೀಡ್ ಅಪ್ ಮಾಡ್ತೇವೆ ಈಗ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ರೂಲ್ಸ್ ಮಾಡಿದ್ರು ಅವ್ರು ಅಧ್ಯಕ್ಷರದ ನಾವೀಗ ಎಲ್ಲಿ ಕಮ್ಮಿ ಬೀಳ್ತದ ಅಲ್ಲಿ ತಗೋರತ್ ಹೇಳಿದೆವು ಮತ್ತೆ ಸ್ಯಾಂಕ್ಷನ್ ಮಾಡಕ್ ಮೀಟಿಂಗ್ ಇಲ್ಲ ಮೀಟಿಂಗ್ಗಿಂತ ಮೊದ್ಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೊತೇವೆ ಮಾಡ್ತೇವ್ರಿ ಮಾಡಾಕಿದೇವ್ರ ಅದನ್ನು ಕೂಡ ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೇವ್ರಿ ಇನ್ನು ಮಾಡ್ತೇವೆ ಈ ವರ್ಷನಲ್ಲಿ ಒಟ್ಟು ಮಾಡ್ತೇವೆ ಹೌದೌದು ಇನ್ನೂ ಒಪ್ಕೊಂಡಿಲ್ಲ ಇನ್ನು ಟೈಮ್ 9 ವರ್ಷ 8 ಮಾಡಿದಾರ್ರಿ ಇನ್ನೊಂದು ಉಳ್ದೈತಿ ಅದ ಶತಮಾನೋತ್ಸವ ಅದ ಹೇಳಲ್ಲ ಶತಮಾನೋತ್ಸವ ಅದು ಮಾಡೋದೈತೆ ಎಲೆಕ್ಷನ್ ಸಂಬಂಧ ಮುಂದೆ ಹೋಯ್ತದ್ರಿ ಈಗ ಮಾಡ್ತೇವ್ರಿ ಐತದ ಪ್ರಪೋಸಲ್ ಗೌರ್ಮೆಂಟ್ ದಾಗ ಐತ್ರಿ ಅವ್ರ ಅಪ್ರೂವಲ್ ಕೊಟ್ರೆ ಮಾಡ್ತವ್ರಿ ಅಲ್ಲಂದ್ರ 152 ಅಂತದ ಪಿವ್ನು ಕ್ಲರ್ಕ್ ಸೇರಿ ಎಷ್ಟು ಜರೂರ್ ಐತೆ ಅಷ್ಟು ತಗೋತೀವಿ ಎಷ್ಟ್ ಬೇಕ ಅಷ್ಟ ತಗೋತ್ರಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ರಿ KMF ಆಲ್ರೆಡಿ 46 ಪೋಸ್ಟ್ ತುಂಬಿದಲ್ಲ ಅವಾಗ ಈಗ ಮೊದಲ 7th ಪೇ ಕಮಿಷನ್ ಜಾಸ್ತಿ ಆಗಿದ್ ಬೇಡಪ್ಪ ಬಾಳ ಇಲ್ಲ ಇನ್ನೂ ಕೂಡ ನೋಡ್ರಿ ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತಾತ್ಕಾಲಿಕವಾಗಿ ಕೊಡುವಂತ ಸೇವೆಯನ್ನು ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲಾ ಬ್ರಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದ್ರೆ ಅದ್ರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಶನ್ ಕೂಡ ಬ್ರಾಂಚ್ಗಳು ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಮತ್ತೆ ಡಿಪಾಸಿಟರ್ ಆಗಲಿ ಲೋನ್ ಆಗಲಿ ಹಿತ ಕಾಪಾಡೋದು ನಮ್ಮದು ಒಂದು ಧ್ಯೇಯ ಐತಿ ಅದನ್ನ ಮಾಡ್ಕೋತ ಹೋಗ್ತೇವೆ ಲಾಸ್ಟ್ ಒಂದ್ರಿ ತಮ್ಮ ಮುಖಾಂತರ ನಮ್ಮ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಆಮೇಲೆ ನೌಕರಸರಿಗೆ ಒಂದೇ ವಿನಂತಿ ಮಾಡ್ಕೋತೀವಿ ಎಷ್ಟು ಅಪಪ್ರಚಾರಿ ರಾಜಕಾರಣ ಮಾಡಿ ನಂಬ್ಯಾಡ್ರಿ ಒಳ್ಳೆ ಆಡಳಿತ ಮಂಡಳಿ ಸಿಕ್ಕತಿ ಯಾರಿಗೂ ಅಂದ್ರೆ ಕೆಟ್ಟ ಹೆಸರು ಬದಂಗ ಯಾರಿಗೂ ಕೆಟ್ಟ ಹತ್ತಂಗ ನೋಡ್ಕೊಂಡು ಹೋಗ್ತೈತೆ ತಾವು ಭರವಸೆ ಇಡ್ಬೇಕತ್ತೆ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೊತಾನೆ ಧನ್ಯವಾದ ಎಲ್ಲರಿಗೂ ಧನ್ಯವಾದ
ಅದು ಸ್ಟೇ ಆಗಿ ಇದಿಲ್ಲ ಅದು ಮುಂದೆ ಗೌರ್ಮೆಂಟ್ ಮುಂದೆ ಹಾಕಿದಾರೆ